ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ನಾವು ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಮಾತಾಡೋಣ. ಇದರಲ್ಲಿ ಒಂದು ಸುದ್ದಿ ಬಂದಿದೆ, ಏನಂತಂದ್ರೆ ಇಂಡಸ್ ವಾಟರ್ ಟ್ರೀಟಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಇಂಡಸ್ ಅಥವಾ ಸಿಂಧೂ ನದಿಯ ಒಂದು ಹಂಚಿಕೆ ಕುರಿತು ಏನೋ ಒಂದು ಒಪ್ಪಂದ ಇತ್ತು. ಅದರಲ್ಲಿ ಕೆಲವೊಂದು ವಿವಾದಗಳು ನಡೀತಾ ಇತ್ತು. ಆ ವಿವಾದದಲ್ಲಿ ಭಾರತಕ್ಕೆ ಇವತ್ತೊಂದು ಮೊದಲು ಗೆಲುವು ಸಿಕ್ಕಿದೆ. ಸೊ ಅದಕ್ಕಿಂತ ಮೊದಲು ನಾವು ಈ ಇಂಡಸ್ ವಾಟರ್ ಟ್ರೀಟಿ ಇದರಲ್ಲಿ ಏನಿದೆ, ಆಮೇಲೆ ಯಾತಕ್ಕೋಸ್ಕರ ಭಾರತ ಮತ್ತು ಪಾಕಿಸ್ತಾನ ಈ ಒಪ್ಪಂದವನ್ನು ಮಾಡಿಕೊಂಡಿತ್ತು, ಮತ್ತೆ ಪಾಕಿಸ್ತಾನ ಏನು ತಕರಾರು ತೆಗಿತಿದೆ ಇವತ್ತು, ಆಮೇಲೆ ಭಾರತ ಅದಕ್ಕೆ ಯಾವ ಥರದ ಉತ್ತರವನ್ನು ನೀಡುತ್ತಿದೆ ಅಂತೇಳಿ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇಂಡಸ್ ವಾಟರ್ ಟ್ರೀಟಿ ಹೆಸರಲ್ಲಿರುವ ಹಾಗೆ ಇದು ಸಿಂಧೂ ನದಿಗೆ ಬೇರೆ ಬೇರೆ ಉಪನದಿಗಳು ಇವೆ. ರಾವಿ, ಸಟ್ಲೇಜ್, ಚೆನಾಬ್, ಝೇಲಂ ಈ ತರ ಹಲವಾರು ಉಪನದಿಗಳು ಕೂಡ ಸೇರಿಕೊಂಡು ಇದಕ್ಕೆ ಇಂಡಸ್ ವಾಟರ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಇಂಡಸ್ ವಾಟರ್ ಸಿಸ್ಟಮ್ IWS. ಸೊ IWS ಅಲ್ಲಿ ಸಿಂಧೂ ನದಿ ಜೊತೆಗೆ ಬೇರೆ ಬೇರೆ ಉಪನದಿಗಳನ್ನ ಸೇರಿಸಿ ಇದಕ್ಕೆ ನಾವು ಇಂಡಸ್ ವಾಟರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಮೊದಲಿಗೆ ಈ ಎಲ್ಲಾ ನದಿಗಳನ್ನ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಇದನ್ನ ಯಾವ ತರ ಹಂಚಿಕೆ ಮಾಡ್ಕೋಬೇಕು ಅನ್ನೋದು ಒಂದು ಸಮಸ್ಯೆ ಆಗಿತ್ತು. ಸೊ ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ಸೆಪ್ಟೆಂಬರ್ 19, 1960ರಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ. ಸೊ ಒಪ್ಪಂದದ ಪ್ರಕಾರ ನದಿ ನೀರಿನ ಹಂಚಿಕೆಗಳ ಬಗ್ಗೆ ಮಾತಾಡ್ತಾರೆ. ಸೊ ಇದರ ಬಗ್ಗೆ ಮೊದಲಿಗೆ ಏನ್ ಮಾತಾಡ್ತಾರೆ ಅಂತಂದ್ರೆ, ಇಂಡಸ್ ನದಿ ಇದರ ಉಪನದಿಗಳು ಏನಿದೆ ಇದನ್ನ ಹಂಚಿಕೆ ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ಈ ಒಪ್ಪಂದದಲ್ಲಿ ದಾಖಲಾಗಿರುತ್ತೆ. ಆಮೇಲೆ ಪಾಕಿಸ್ತಾನದಲ್ಲಿ ಈ ಒಪ್ಪಂದವನ್ನು ಮಾಡ್ಕೊಳ್ಳಲಾಗಿತ್ತು. ಅದು ಪಾಕಿಸ್ತಾನ ಸಿಂಧ್ ರಾಜ್ಯದ ಕರಾಚಿ ಅದರ ರಾಜಧಾನಿ ಏನಿದೆ ಅಲ್ಲಿ ಜವಾಹರ್ಲಾಲ್ ನೆಹರು ಆಗಿನ ನಮ್ಮ ಪ್ರಧಾನಮಂತ್ರಿ ಆಗಿದ್ರು. ಆಮೇಲೆ ಅಯೂಬ್ ಖಾನ್ ಇವರು ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ರು. ಸೊ ಇವರಿಬ್ಬರು ಕೂಡಿ ಈ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಈ ಒಪ್ಪಂದ ಆಗ್ಬೇಕಂತಂದ್ರೆ ಇದಕ್ಕಿಂತ ಮುಂಚೆ ವಿಶ್ವ ಬ್ಯಾಂಕ್ ಏನ್ ಮಾಡಿರ್ತದೆ, 9 ವರ್ಷಗಳ ಕಾಲ ಸ್ವಾತಂತ್ರ್ಯ ನಂತರದಿಂದ 1951ರಿಂದ ಹಿಡಿದು 60ರವರೆಗೂ ಯಾವುದೇ ತರಹದ ಒಂದು ಮಾತುಕತೆಯನ್ನು ಮಾಡಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈ ನದಿಗಳ ವಿವಾದಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತ ಹೇಳಿ ಒಂದು ಒಪ್ಪಂದವನ್ನು ತಯಾರು ಮಾಡೋಕ್ಕೆ 9 ವರ್ಷಗಳ ಕಾಲ ವಿಶ್ವ ಬ್ಯಾಂಕ್ ಏನು ಮಾಡಿರುತ್ತೆ, ಒಪ್ಪಂದ ಇದು ಮಾತುಕತೆಯನ್ನು ನಡೆಸಿರುತ್ತೆ. ಸೊ ಈ ಮಾತುಕತೆಯ ಒಂದು ಫಲದಿಂದ ಈ ಒಪ್ಪಂದವನ್ನು ಮಾಡ್ಕೊಳ್ಳಾಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಒಪ್ಪಂದದಲ್ಲಿ ಏನೇನಿದೆ, ಯಾವ್ಯಾವ ಅಂಶಗಳಿದೆ, ಆ ಯಾವ ಅಂಶದಿಂದ ಇವತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಗೊಂದಲಗಳು ಸೃಷ್ಟಿಯಾಗಿವೆ ಅಂತ ಹೇಳಿ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಆಗಲೇ ಹೇಳ್ದಂಗೆ ಈ ನದಿಗಳಿಗೆ ಬೇರೆ ಬೇರೆ ತರಹದ ಉಪನದಿಗಳಿಗೆ ನಾವು 2 ಭಾಗವಾಗಿ ನಾವು ಇದನ್ನ ವಿಭಜಿಸಬಹುದು. ಇಂಡಸ್ ವಾಟರ್ ಸಿಸ್ಟಮ್ಗೆ ನಾವು ಇದಕ್ಕೆ ಪೂರ್ವ ನದಿ ಅಂತ ಹೇಳಿ ಕರೀಬಹುದು. ಪೂರ್ವದಲ್ಲಿ ಹರಿಯುತ್ತಿರುವ ಅಥವಾ ಉಗಮಾಗುವಂತಹ ನದಿಗಳನ್ನ ಪೂರ್ವ ನದಿ, ಇದರಲ್ಲಿ ಬಿಯಾಸ್ ನದಿ ಅಂತ ಬರ್ತದೆ. ಬಿಯಾಸ್ ನದಿ, ರಾವಿ ಮತ್ತೆ ಸಟ್ಲೇಜ್ ಈ 3 ನದಿಗಳು ಏನಿವೆ ಇವು ಭಾರತದ ಅಂದ್ರೆ ನಾವು ಇಂಡಸ್ ವಾಟರ್ ಸಿಸ್ಟಮ್ನ ನಾವು ವಿಭಜನೆ ಮಾಡಿದಾಗ ಭಾರತದಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗುವ ಒಂದು ನಕ್ಷೆ ಇದೆ. ಅದನ್ನ ಮುಂದಿನ ಸ್ಲೈಡ್ಗಳಲ್ಲೂ ನಿಮಗೆ ತೋರಿಸ್ತೀನಿ. ಆ ನಕ್ಷೆನ ನಾವು ವಿಭಜನೆ ಮಾಡಿ ನೋಡಿದಾಗ ಪೂರ್ವದಲ್ಲಿ ಇರುವ ನದಿಗಳಿಗೆ ನಾವು ಪೂರ್ವ ನದಿಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ಪಶ್ಚಿಮಕ್ಕೆ ಹೆಚ್ಚಾಗಿ ಹರಿಯುವಂತಹ ನದಿಗಳಿಗೆ ನಾವು ಪಶ್ಚಿಮ ನದಿಗಳು ಅಂತ ಹೇಳಿ ಕರಿತೀವಿ. ಸೊ ಮೊದಲಿಗೆ ಬಿಯಾಸ್, ರಾವಿ ಮತ್ತೆ ಸಟ್ಲೇಜ್ ನ ಅನಿಯಮಿತತೆಗೆ ಬಳಕೆ ಅಂದರೆ ಅನ್ಲಿಮಿಟೆಡ್ ಆಗಿ ಯಾವುದೇ ತರಹದ ಒಂದು ಅಡೆತಡೆ ಇಲ್ಲದೆ ಅನಿಯಮಿತವಾಗಿ ಭಾರತ ಈ 3 ನದಿಗಳನ್ನ ಬಳಸ್ಕೋಬಹುದಾಗಿತ್ತು ಈ ಒಪ್ಪಂದದ ಪ್ರಕಾರ. ಈಗಲೂ ಕೂಡ ಬಳಸ್ಕೋಬೇಕಂತೇಳಿ ಆ ಒಪ್ಪಂದದಲ್ಲಿದೆ. ಆಮೇಲೆ ಪಶ್ಚಿಮ ನದಿಗಳು ಇದರಲ್ಲಿ ಸಿಂಧು, ಚೆನಾಬ್ ಮತ್ತು ಝೇಲಂ 3 ಭಾರತದಲ್ಲಿ ಉಗಮ ಆದ್ರೂ ಕೂಡ ಪಾಕಿಸ್ತಾನದ ಕಡೆಗೆ ಇವು ಅಂದ್ರೆ ಪಶ್ಚಿಮದ ಕಡೆಗೆ ಹೆಚ್ಚಾಗಿ ಹರಿದು ಹೋಗ್ತದೆ. ಹಾಗಾಗಿ ಇದನ್ನ ನಾವು ಪಶ್ಚಿಮ ನದಿಗಳು ಅಂತ ಹೇಳಿ ಕರಿತೀವಿ. ಅದಕ್ಕೆ ಪಾಕಿಸ್ತಾನದ ಮೇಲೆ ಈ 3 ನದಿಗಳ ಮೇಲೆ ಹಕ್ಕಿದೆ, ಯಾವುದು ಸಿಂಧು, ಚೆನಾಬ್ ಮತ್ತೆ ಝೇಲಂ. ಹಾಗಾಗಿ ನಾವು ಇದನ್ನ ಒಟ್ಟು ವಿಭಜನೆ ಮಾಡಿದಾಗ ನಿಮಗೆ ಗೊತ್ತಿರಬಹುದು, ಸಿಂಧು ನದಿ ಉತ್ತರ ಭಾರತದಲ್ಲಿ ಒಂದು ದೊಡ್ಡ ನದಿ, ಅದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ಏನು ಹರಿದು ಹೋಗ್ತದೆ ಏನಿದೆ ಅದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ನದಿ. ಇದರಿಂದನೇ ಅವರು ಎಲ್ಲ ಬೆಳೆ ಬೆಳೆಯೋದಾಗ್ಲಿ, ಆಮೇಲೆ ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ಆಮೇಲೆ ಬೇರೆ ಎಲ್ಲ ಕೆಲಸಗಳನ್ನು ಈ ನದಿ ಮೂಲಕವೇ ಅವ್ರದ್ದು ಒಂದು ಜೀವನಾಂಶ ಅಲ್ಲಿ ನಿರ್ಭರವಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಈ ಎಲ್ಲ 5 ಅಥವಾ 6 ನದಿಗಳನ್ನ ನಾವು ವಿಭಜನೆ ಮಾಡಿ ನೋಡಿದಾಗ ನಮಗೇನು ಗೊತ್ತಾಗ್ತದೆ ಅಂತಂದ್ರೆ, ನಮಗೆ ಸಿಕ್ಕಿರುವ ಪಾಲು ಎಲ್ಲಾ ನದಿಗಳನ್ನ ಸೇರಿಸಿ ಇಷ್ಟು ಪ್ರಮಾಣದ ಭಾರತಕ್ಕೆ ಏನು ಅನಿಯಮಿತವಾಗಿ ಭಾರತಕ್ಕೆ ಎಷ್ಟು ಪಾಲು ಸಿಕ್ಕಿದೆ ಅಂತಂದ್ರೆ ನಮಗೆ 30% ಯಾವುದೇ ತರಹದ ರೆಸ್ಟ್ರಿಕ್ಷನ್ ಇಲ್ಲದೆ ನಾವು ಬಳಸಬಹುದು. ಇದಕ್ಕೆ ಯಾವುದೇ ತರಹದ ನಮಗೆ ಅಡೆತಡೆಗಳು ಇರುವುದಿಲ್ಲ. ಅದೇ ತರ ಪಾಕಿಸ್ತಾನಕ್ಕೆ 70% ಪಾಲು ಹೋಗ್ತದೆ. ಈ ನದಿಗಳಲ್ಲಿ ನಾವು ಎಲ್ಲ ವಿಭಜನೆ ಮಾಡಿ ಪಾಕಿಸ್ತಾನಕ್ಕೆ ಎಷ್ಟು ಹೋಗ್ತದೆ ಅಂತ ಹೇಳಿ ನಾವು ನೋಡಿದಾಗ ಇದು 70% ಪಾಲು ಪಾಕಿಸ್ತಾನಕ್ಕೆ ಇದು ಹಂಚಿಕೆ ಹಾಕಿ ಬರ್ತದೆ. ಇದು ನಿಮಗೆ ನೋಡಿದಾಗ ಅನಿಸ್ಬೋದು, ಯಾಕೆ ಇದು ಭಾರತದ ಕಡೆ ಹೆಚ್ಚಿಗೆ ವಾಲದೆ ಪಾಕಿಸ್ತಾನದ ಕಡೆ ಯಾಕೆ ಹೆಚ್ಚಿಗೆ ವಾಲ್ತಾ ಇದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಇದು ಗೊತ್ತಾಗ್ತದೆ. ಇದು ಕೂಡ ಒಂದು ವಿವಾದಕ್ಕೆ ಕಾರಣ ಆಗಿದೆ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಅದನ್ನು ಕೂಡ ನಮ್ಮ ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಸೊ ಈಗಿನ ಇದು ಒಪ್ಪಂದದ ಪ್ರಕಾರ ಇದರಲ್ಲಿ ಆರ್ಟಿಕಲ್ 3 ಏನಿದೆ, ಸೊ ಆರ್ಟಿಕಲ್ 3 ಪ್ರಕಾರ
ಭಾರತ ಪಶ್ಚಿಮ ನದಿಗಳನ್ನ ತಡೆ ಹಿಡಿಯುವಂತಿಲ್ಲ. ಅಂದ್ರೆ ಪಶ್ಚಿಮಕ್ಕೆ ಇದಾವಲ್ಲ ಸಿಂಧು, ಚೆನಾಬ್ ಮತ್ತೆ ಝೇಲಂ, ಇದಕ್ಕೆ ಯಾವುದೇ ತರಹದ ಡ್ಯಾಮ್ ಅನ್ನ ಕಟ್ಟಿಸಿ ಆ ನದಿ ನೀರನ್ನ ಭಾರತದಲ್ಲಿ ತಡೆ ಹಿಡಿಯಬಾರದು ಅಂತ ಹೇಳಿ ಈ ಒಪ್ಪಂದದಲ್ಲಿ ಮಾಡಿರ್ತಾರೆ. ಅದೇ ತರ ಭಾರತ ಪಶ್ಚಿಮ ನದಿಗಳು ಇದನ್ನು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಬಿಡಬೇಕು ಅಂತ ಏನಿಲ್ಲ, ಆದ್ರೆ ಅದರ 20% ಪಾಲನ್ನ ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಸಾರಿಗೆಗೆ, ಹೀಗೆ ಬೇರೆ ಬೇರೆ ಕೆಲಸಕ್ಕೆ ಭಾರತವು ಕೂಡ ಬಳಸಬಹುದು. ಅದರ ಮಿತಿ ಏನಿಟ್ಟಿದ್ದಾರೆ ಅದು 20% ಮಿತಿಗೆ ಮಾತ್ರ ಅದನ್ನ ಸೀಮಿತವಾಗಿ ಇರಿಸಿದ್ದಾರೆ. ಸೊ ಅದೇ ತರ ಇಲ್ಲಿ ನಾವು ನಕ್ಷೆ ನೋಡೋದಂತಂದ್ರೆ ನಿಮಗೆ ಗೊತ್ತಿರಬಹುದು ಸಟ್ಲೆಜ್, ಬಿಯಾಸ್ ಮತ್ತೆ ರಾವಿ, ಇದರ ಉಗಮ ಇಲ್ಲೇ. ಸೊ ಇದು ರಾವಿ, ಬಿಯಾಸ್ ಮತ್ತೆ ಸಟ್ಲೆಜ್, ಈ 3 ನದಿಗಳಿಗೆ ನಾವು ಪೂರ್ವ ನದಿಗಳು ಅಂತ ಹೇಳಿ ಕರಿತೀವಿ. ಹೆಚ್ಚಾಗಿ ಹರಿದು ಹೋಗುವಂಥ ಝೇಲಂ, ಚೆನಾಬ್ ಮತ್ತು ಇಂಡಸ್ ಅಂತಂದರೆ ಇವೆಲ್ಲ ಉಪನದಿಗಳು ಸೇರಿಸಿ ಒಂದು ದೊಡ್ಡ ಇಂಡಸ್ ಆಗಿ ಮುಂದೆ ಇದು ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ, ಅರೇಬಿಯನ್ ಸಿ. ಓಕೆ, ಸೊ ಈ ಅರೇಬಿಯನ್ ಸಿಗೆ ಈ ನದಿಗಳು ಬಂದು ಸೇರ್ಕೋತವೆ ಸಮುದ್ರಕ್ಕೆ. ಸೊ ಇದರಲ್ಲಿ ಸಟ್ಲೆಜ್, ಬಿಯಾಸ್, ರಾವಿಗೆ ಭಾರತ ಯಾವುದೇ ಅಡೆತಡೆ ಇಲ್ಲದೆ ನೀರನ್ನು ಸಂಪೂರ್ಣವಾಗಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬಳಸುವ ಹಕ್ಕು ಭಾರತಕ್ಕೆ ಇದೆ. ಅಲ್ಲಿ ಬೇಕಾದ್ರೆ ನಾವು ಡ್ಯಾಮ್ ಕಟ್ಕೋಬಹುದು, ಯಾವುದೇ ತರಹದ ವಿದ್ಯುತ್ ಉತ್ಪಾದನೆಗೆ ಅಂತ ಹೇಳಿ ನಾವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನ ಮಾಡ್ಕೋಬಹುದು, ಅಥವಾ ಅಲ್ಲಿಂದ ನಾವು ಕೆನಾಲ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಯಾವ್ದಾದ್ರು ಕೃಷಿ ಕ್ಷೇತ್ರಕ್ಕೆ ನಾವು ಅಲ್ಲಿಂದ ಅದರ ರೂಟ್ ಅನ್ನು ನಾವು ಬದಲಾಯಿಸಬೇಕಂತಂದ್ರೆ ಅದಕ್ಕೂ ಕೂಡ ನಾವು ಇವತ್ತು ಅವಕಾಶ ಇದೆ. ಅದೇ ತರ ಝೇಲಂ, ಚೆನಾಬ್ ಮತ್ತೆ ಚೆನಾಬ್ ಮತ್ತೆ ಇಂಡಸ್ ನದಿಗಳೇನಿವೆ ಇವು ಭಾರತದಿಂದ ಹರಿದು ಹೋಗ್ತಾ ಇದ್ರು ಕೂಡ ಇಲ್ಲಿ ಭಾರತಕ್ಕೆ ಏನಿದೆ, ನೀವು ಬೇಕಂತಂದ್ರೆ ಇಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನ ಮಾಡ್ಕೊಂಡು ನೀವು ವಿದ್ಯುತ್ ಉತ್ಪಾದನೆ ಮಾಡ್ಕೊಡ್ರಿ. ಅಂದ್ರೆ ಇದಕ್ಕೆ ನೀವು ಡ್ಯಾಮ್ ಅಥವಾ ಬಂದ್ಗಳನ್ನ ಕಟ್ಟುವ ಮೂಲಕ ನೀರನ್ನ ನೀವು ಕೂಡಿಡುವ ಹಾಗಿಲ್ಲ, ಅದಕ್ಕೆ ತಡೆ ಹಾಕುವಂತಿಲ್ಲ ಅಂತ ಹೇಳಿ ಆ ಒಪ್ಪಂದದ ಈ ನಕ್ಷೆ ನೋಡೋದಾದ್ರೆ ಇದರಲ್ಲಿ ನಕ್ಷೆಯಲ್ಲಿ ನೀವು ನೋಡಬಹುದು, ಇಲ್ಲಿ ಚೆನಾಬ್ ನದಿ ಹರಿತಾ ಇದೆ ಪಶ್ಚಿಮ ಕಡೆಗೆ. ಅದೇ ತರ ಇಲ್ಲಿ ನೀವು ಇನ್ನೊಂದು ನದಿಯನ್ನ ನೋಡಬಹುದು, ಕಿಶನ್ ಗಂಗಾ ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ. ಇದು ಝೇಲಂ ನದಿಯ ಒಂದು ಉಪನದಿಗೆ ನಾವು ಕಿಶನ್ ಗಂಗಾ ನದಿ ಅಂತಲೂ ಕೂಡ ಕರೀತಾರೆ. ಇದು ಮುಖ್ಯವಾಗಿ ಝೇಲಂ ನದಿಗೆ ಹೋಗೋದು. ಝೇಲಂ ನದಿಯ ಒಂದು ಉಪನದಿ ಕಿಶನ್ ಗಂಗಾ ರವರು. ಇಲ್ಲಿ ಆಲ್ರೆಡಿ ಒಂದು 2018ರಲ್ಲಿ ಈ ಪ್ರಾಜೆಕ್ಟ್ನ ಇನಾಗ್ರೇಷನ್ ಮಾಡಿದ್ದಾರೆ, ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತೇಳಿ. ಅದೇ ತರ ಈಗ ಚೆನಾಬ್ ನದಿಗೆ ಇಲ್ಲಿ ರತ್ಲೆ ಪ್ರಾಜೆಕ್ಟ್ ಅಂತ ಹೇಳಿ 2022ರಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ರತ್ಲೆ ಪ್ರಾಜೆಕ್ಟ್ ಮತ್ತೆ ಕಿಶನ್ ಗಂಗಾ ಪ್ರಾಜೆಕ್ಟ್ ಇವೆರಡು ಏನು ಪಶ್ಚಿಮದ ಕಡೆಗೆ ಹರಿದು ಹೋಗುವಂತ ನದಿ. ಪಾಕಿಸ್ತಾನದ ತಕರಾರು ಏನಂತಂದ್ರೆ ಈ ಪಶ್ಚಿಮ ನಮ್ಮ ಕಡೆ ಹರಿದು ಬರುವಂತ ನದಿ ಇದು, ಅದಕ್ಕೆ ನೀವು ಇದನ್ನ ಇಲ್ಲಿ ನೀವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಹೇಳಿ ತಕರಾರು ತೆಗಿತಾ ಇದೆ. ಸೊ ಮುಂದಿನ ಸ್ಲೈಡಲ್ಲಿ ನೋಡೋಣ ಪಾಕಿಸ್ತಾನದ ತಕರಾರು ಏನು, ಅದಕ್ಕೆ ಅದು ಎಷ್ಟು ಸರಿಯಾಗಿದೆ, ಆಮೇಲೆ ಭಾರತ ಇದು ಸರಿಯಾಗಿ ಮಾಡ್ತಿದೆಯಾ ಅಥವಾ ಈ ಒಪ್ಪಂದದ ವಿರುದ್ಧವಾದ ಕೆಲಸ ಏನಾದರೂ ಮಾಡ್ತಿದೆ ಅಂತ ಹೇಳಿ ಕೂಡ ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ಈ ಸ್ಲೈಡ್ನಲ್ಲಿ ನೀವು ನೋಡ್ಬೋದು, ಈಗ ಏನಂತಂದರೆ ಕಿಶನ್ ಗಂಗಾ ಪ್ರಾಜೆಕ್ಟ್ ನಾನು ಆಗಲೇ ಹೇಳ್ದಂಗೆ ಅದು ಝೇಲಂ ನದಿಯ ಒಂದು ಉಪನದಿಯಾದ ಕಿಶನ್ ಗಂಗಾ ನದಿ ಮೇಲೆ ಮಾಡ್ತಾ ಇದ್ದಾರೆ. ಆದರೆ ಒಪ್ಪಂದದ ಪ್ರಕಾರ ಏನಿದೆ, ನಾನು ಆಗಲೇ ಹೇಳಿದ ಫಸ್ಟ್ ಅಥವಾ 2ನೇ ಸ್ಲೈಡಲ್ಲಿ ಹೇಳಿದೆ. ಸೊ ಕಿಶನ್ ಗಂಗಾ ಪ್ರಾಜೆಕ್ಟ್ ಈ ಪಶ್ಚಿಮಕ್ಕೆ ಹರಿದು ಹೋಗುವಂಥ ನದಿಗಳ ಮೇಲೆ ನೀವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಬಾರ್ದು ಅಂತ ಹೇಳಿ ಒಪ್ಪಂದದಲ್ಲಿ ಏನಿದೆ ಅಂತಂದರೆ ನೀವು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನ ಮಾಡಬಹುದು, ಆದರೆ ಅದಕ್ಕೆ ನೀವು ನದಿ ನೀರನ್ನು ತಡೆ ಹಿಡಿದು ಅದನ್ನು ನೀವು ಬೇರೆ ಕಡೆ ಬಳಸಬಾರ್ದು ಅಂತ ಹೇಳಿ ಇದೆ ಹೊರತು ಕಂಪ್ಲೀಟ್ ಆಗಿ ಆ ಪ್ರಾಜೆಕ್ಟ್ನೇ ನೀವು ಮಾಡಬಾರ್ದು ಅಂತ ಹೇಳಿ ಏನಿಲ್ಲ. ಸೊ ಅದಕ್ಕೆ ಪಾಕಿಸ್ತಾನ ಇಲ್ಲಿ ತಕರಾರು ತೆಗೆದಿದೆ, ಏನು ಆ ಕಿಶನ್ ಗಂಗಾ ಪ್ರಾಜೆಕ್ಟ್ ಡಿಸೈನ್ ಏನಿದೆ ಅದು ಒಪ್ಪಂದದ ವಿರುದ್ಧವಾಗಿದೆ ಅಂತ ಹೇಳಿ ಒಂದು ತಕರಾರನ್ನ ಪಾಕಿಸ್ತಾನ ಅಲ್ಲಿ ತೆಗಿತದೆ. ಅದೇ ತರ ನದಿ ನೀರಿನ ಹರಿವು ಇದರಲ್ಲಿ ಇಲ್ಲ ಅಂತಂದ್ರೂ ಪಾಕಿಸ್ತಾನ ಕೇಳ್ತಾ ಇಲ್ಲ. ಅದಕ್ಕೆ ಏನಾಗುತ್ತೆ, 2015ರಲ್ಲಿ ಪಾಕಿಸ್ತಾನ ಏನ್ ಮಾಡ್ತದೆ, ವಿಶ್ವಸಂಸ್ಥೆಗೆ ಹೋಗಿ ಇಲ್ಲಿ ವಿಶ್ವ ಬ್ಯಾಂಕ್ಗೆ ಹೋಗಿ 2015ರಲ್ಲಿ ಒಂದು ನ್ಯೂಟ್ರಲ್ ಎಕ್ಸ್ಪರ್ಟ್ನ ನೀವು ನೇಮಕ ಮಾಡಿ ಈ ವಿವಾದವನ್ನು ಬಗೆಹರಿಸಬೇಕು ಅಂತ ಹೇಳಿ ಪಾಕಿಸ್ತಾನ ಹೋಗ್ತದೆ. ಅದಕ್ಕೆ ಇಂಡಿಯಾ ಏನ್ ಮಾಡ್ತದೆ, ಆಯ್ತು ನೀವು ನ್ಯೂಟ್ರಲ್ ಎಕ್ಸ್ಪರ್ಟ್ನ ಅಪಾಯಿಂಟ್ ಮಾಡ್ಕೊಳ್ರಿ, ಯಾಕಂದ್ರೆ ನಾವು ನಿಯಮದ ವಿರುದ್ಧ ಏನು ಹೋಗಿಲ್ಲ, ಒಪ್ಪಂದ ಏನಿದೆಯೋ ಅದನ್ನೇ ನಾವು ಪಾಲಿಸ್ತಾ ಇದೀವಿ ಅಂತ ಹೇಳಿ ನ್ಯೂಟ್ರಲ್ ಎಕ್ಸ್ಪರ್ಟ್ಗೆ ಭಾರತ ಒಪ್ಕೊಳುತ್ತೆ. ಆದರೆ ಒಂದೇ ವರ್ಷದಲ್ಲಿ ಪಾಕಿಸ್ತಾನ ಮತ್ತೇನು ಮಾಡ್ತಿದೆ, ರಾಗ ಬದಲಾಯಿಸಿ ಇಲ್ಲ ನಾವು ನ್ಯೂಟ್ರಲ್ ಎಕ್ಸ್ಪರ್ಟ್ ಅಷ್ಟೇ ಬೇಡ, ನಮಗೆ ನಾವು ಅದ್ರ ಒಂದು ಸ್ಟೆಪ್ ಮುಂದೆ ಹೋಗಿ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ನಾವು ಒತ್ತಾಯ ಮಾಡ್ತೀವಿ. ನಮಗೆ ನ್ಯೂಟ್ರಲ್ ಎಕ್ಸ್ಪರ್ಟ್ ನಾವು ಹೇಳಿದ್ರು ಕೂಡ ಅದು ಈಗ ನಮಗೆ ಬೇಡ, ನಮಗೆ ಈಗ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಂತಂದ್ರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಆ ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಇದು ಹೇಳ್ತಾರೆ. ಸೊ ಇದಕ್ಕಿಂತ ಮುಂಚೆ ನಾವು ಇದು ಎಷ್ಟು ಶ್ರೇಣಿ ಏನಿದೆ ಇಲ್ಲಿ, ಆಮೇಲೆ ಎಷ್ಟು ಹಂತಗಳ ಇಲ್ಲಿ ನ್ಯಾಯ ಪಡ್ಕೋಬಹುದು ಅಂತ ಹೇಳಿ, ಈ ನದಿ ವಿವಾದ ಕುರಿತು ಪಡ್ಕೋಬಹುದು ಅಂತೇಳಿ ಇಲ್ಲಿ ನೋಡೋಣ. ಈಗ ಆರ್ಟಿಕಲ್ 9 ಪ್ರಕಾರ ಏನಿದೆ ಅಂತಂದ್ರೆ ವಿವಾದ, ನೀವು ಈ ನದಿಗಳ ಬಗ್ಗೆ ಏನಾದರೂ ವಿವಾದ ಹುಟ್ಕೊಂಡ್ರೆ ಅದನ್ನ 3 ಹಂತಗಳಲ್ಲಿ ನಾವು ಬಗೆಹರಿಸ್ಕೋಬಹುದು ಅಂತ ಹೇಳಿ ಈ ಒಪ್ಪಂದ ಹೇಳ್ತದೆ. ಒಂದೇ ಹಂತದಲ್ಲಿ ಏನು ಮಾಡ್ಬೋದು, ಎರಡೂ ದೇಶದ ಏನು ಹೈ ಕಮಿಷನರ್ಸ್ ಇರ್ತಾರಲ್ಲ ಅವರು ಒಂದು ಮೀಟಿಂಗ್ ಮಾಡ್ಕೊಂಡು ಜೊತೆಗೂಡಿ ನೋಡ್ರಪ್ಪ ನಮಗೆ ಈ ಥರ ಕೆಲಸ ಇದೆ, ನಿಮಗೆ ಈ ಥರ ಅವಶ್ಯಕತೆ ಇದೆ, ಯಾವುದಾದ್ರೂ ಒಂದು ಮಧ್ಯ ಅಥವಾ ಒಂದು ನಡುದಾರಿಯಲ್ಲಿ ಒಂದು ಮಧ್ಯ ಹಂತದಲ್ಲಿ ನಾವು ಇಬ್ಬರು ಬಂದು ಮೀಟ್ ಆಗಿ ಅದಕ್ಕೆ ಒಂದು ಸಮಾಧಾನ ಕಂಡುಕೊಳ್ಳೋಣ ಅಂತ ಹೇಳಿ ಅದನ್ನು ನಾವು
ಏನು ಎರಡು ಕಡೆಯಿಂದ ಒಪ್ಕೊಂಡ್ರೆ ಅಲ್ಲಿಗೆ ಅದು ಸಾಲ್ವ್ ಆಗೋಗುತ್ತೆ. ಅಲ್ಲಿ ಏನಾದರೂ ಮತ್ತೆ ವಿವಾದ ಉಳ್ಕೊಂತು, ಏನೋ ಒಂದು ಪ್ರಾಬ್ಲಮ್ ಅಲ್ಲೇ ಉಳ್ಕೊಂತಂದ್ರೆ ಅದನ್ನ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತಂದ್ರೆ ವಿಶ್ವ ಬ್ಯಾಂಕಿಗೆ ಹೋಗಿ, ಇಲ್ಲ ನಮಗೊಬ್ರು ನ್ಯೂಟ್ರಲ್ ಎಕ್ಸ್ಪರ್ಟ್ ಬೇಕು, ನಮ್ಮ ಬೇಡಿಕೆಗಳು ಮತ್ತು ಅವ್ರ ಬೇಡಿಕೆಗಳು ಎರಡು ಮ್ಯಾಚ್ ಆಗ್ತಾ ಇಲ್ಲ, ಹಾಗಾಗಿ ಈ ವಿವಾದ ಬಗೆಹರಿತಾ ಇಲ್ಲ, ನೀವು ಬಂದು ಒಂದು ನ್ಯೂಟ್ರಲ್ ಎಕ್ಸ್ಪರ್ಟ್ ನ ಇಲ್ಲಿ ನೇಮಕ ಮಾಡಿ ಅವರು ಮಧ್ಯಸ್ಥಿಕೆ ವಹಿಸಿ ಇಬ್ರು ಅಳಲ್ನ ಕೇಳ್ಕೊಂಡು ಅದ್ರ ಮೇಲೆ ಅವ್ರಿಗೆ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರೆ ಅದಕ್ಕೆ ನ್ಯೂಟ್ರಲ್ ಎಕ್ಸ್ಪರ್ಟ್ಗೆ ನಾವು ಎರಡನೇ ಸ್ಟೆಪ್ಗೆ ಹೋಗ್ಬೋದು. ನ್ಯೂಟ್ರಲ್ ಎಕ್ಸ್ಪರ್ಟ್ ಅವರ ಜಜ್ಮೆಂಟ್ ಅವ್ರು ಏನ್ ನಿರ್ಧಾರ ಮಾಡ್ತಾರೋ ಅದು ಯಾವುದೇ ಒಂದು ಪಾರ್ಟಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಕೊನೆಗೆ ಮೂರನೇ ಹಂತದಲ್ಲಿ ಹೋಗಿ ನೆದರ್ಲ್ಯಾಂಡ್ಸ್ ನ ಒಂದು ಹೇಗ್ ಸಿಟಿ ಇದೆ, ಆ ಸಿಟಿಯಲ್ಲಿ PCA ಅಂದ್ರೆ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಇದಕ್ಕೆ ಹೋಗಿ ಆಮೇಲೆ ಅಪೀಲ್ ಮಾಡಿ, ಇಲ್ಲ ನಾವು ಕೋರ್ಟ್ ಅಲ್ಲೇ ಇದನ್ನ ತೀರ್ಮಾನ ಮಾಡ್ತೇವೆ ಅಂತಂದ್ರೆ ಆ ಕೋರ್ಟ್ಗೆ ಹೋಗಿ ಆ ಕೋರ್ಟ್ ಏನ್ ತೀರ್ಮಾನ ಮಾಡ್ತೋ ಅದನ್ನ ನಾವು ಒಪ್ಕೋಬೇಕಾಗತ್ತೆ. ಸೊ ಇದು 3 ಹಂತದಲ್ಲಿ ಇರೋದು. ಆದ್ರೆ ಪಾಕಿಸ್ತಾನ ಈಗ ಏನ್ ಮಾಡಿದೆ, ಆಲ್ರೆಡಿ ಮೊದಲನೇ ಹಂತದ ಅಂತರೂ ಒಪ್ಕೊಂಡಿಲ್ಲ, ಅದು ಮೊದಲನೇ ಹಂತಕ್ಕೆ ಅದು ಒಪ್ಪದೆ ಇರೋದಕ್ಕೆ ನೆಕ್ಸ್ಟ್ ನ್ಯೂಟ್ರಲ್ ಎಕ್ಸ್ಪರ್ಟ್ಗೆ ನೇಮಕ ಮಾಡಿ ಅಂತೇಳಿ ವಿಶ್ವ ಬ್ಯಾಂಕ್ಗೆ ಅದು ಹೇಳ್ತು. ಸೊ ವಿಶ್ವ ಬ್ಯಾಂಕಿಗೆ ಅದು ಹೇಳಿ ಒಂದೇ ವರ್ಷದಲ್ಲಿ ಮತ್ತೆ ರಾಗ ಬದಲಾಯಿಸಿ, ಇಲ್ಲ ನಮಗೆ ನ್ಯೂಟ್ರಲ್ ಎಕ್ಸ್ಪರ್ಟು ಬೇಡ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಬೇಕು ಅಂತೇಳಿ ಪಟ್ಟು ಹಿಡಿತು. ಅವಾಗ ಭಾರತ ಏನಂತ, ನಿಂಗೆ ತಲೆಗೆಲೆ ಅನ್ನೋದು ಕೆಟ್ಟಿದೆಯಪ್ಪ, ನ್ಯೂಟ್ರಲ್ ಎಕ್ಸ್ಪರ್ಟು ಈ ಕಾನೂನು ಪ್ರಕಾರ ಹೋಗೋದಾದ್ರೆ, ಈ ಒಪ್ಪಂದದ ಪ್ರಕಾರ ಹೋಗೋದಾದ್ರೆ ನಾವು ಇಬ್ರು ಕೂತ್ಕೊಂಡು ಮಾತಾಡಬೇಕಾಯಿತು, ಆದರೆ ಮಾತಾಡೋಕ್ಕಾಗಿಲ್ಲ, ಫೈನ್, ನಾವೀಗ ನ್ಯೂಟ್ರಲ್ ಎಕ್ಸ್ಪರ್ಟ್ ಆದರೆ ಎರಡನೇ ಹಂತ, ಈ ಎರಡನೇ ಹಂತನ ಬಿಟ್ಟು ನೀವು ಡೈರೆಕ್ಟ್ ಮೂರನೇ ಹಂತಕ್ಕೆ ಹೋಗೋದಾದ್ರೆ ಇದಕ್ಕೆ ಒಪ್ಪಿಗೆ ಇಲ್ಲ ಅಂತೇಳಿ ಭಾರತ ಸರಿಸಾಗಟವಾಗಿ ಅಲ್ಲಿ ಏನಾದ್ರು ಪ್ರಕ್ರಿಯೆ ಆರಂಭ ಆಗಿದ್ರು ಕೂಡ ಭಾರತ ಅದರಲ್ಲಿ ಪಾಲ್ಗೊಳ್ಳಲ್ಲ. ಸೊ ಇದರ ಒಂದು ಟೈಮ್ ಲೈನ್ ಅನ್ನ ನೋಡ್ಕೊಂಡು ಹೋದ್ರೆ ಅಕ್ಟೋಬರ್ 13, 2022 ನ್ಯೂಟ್ರಲ್ ಎಕ್ಸ್ಪರ್ಟ್ ಮತ್ತು PCA ವಿಶ್ವ ಬ್ಯಾಂಕ್ ಏನ್ ಮಾಡುತ್ತೆ, ಆಯ್ತು ಪಾಕಿಸ್ತಾನ ನ್ಯೂಟ್ರಲ್ ಎಕ್ಸ್ಪರ್ಟ್ ಭಾರತನೂ ಒಪ್ಪಿರುತ್ತೆ, ಅದನ್ನ ಬಾದ್ರೆ ಪಾಕಿಸ್ತಾನದ ಕಿರಿಕಿರಿ ಎಷ್ಟಾಗತ್ತೆ ಅಂತಂದ್ರೆ ವಿಶ್ವ ಬ್ಯಾಂಕ್ ಇಲ್ಲ PCA ಮತ್ತೆ ನ್ಯೂಟ್ರಲ್ ಎಕ್ಸ್ಪರ್ಟ್ ಎರಡು ಪ್ರಕ್ರಿಯೆನ ನಾನು ಆರಂಭ ಮಾಡಿಬಿಡ್ತೀನಿ, ಅದು ಎರಡು ಒಂದೇ ಹಂತದಲ್ಲಿ ಹೋಗ್ಲಿ, ಅದರಲ್ಲಿ ಆಮೇಲೆ ಎರಡು ಕಡೆಯಿಂದ ನಿರ್ಧಾರ ನೋಡ್ಕೊಂಡು ಮುಂದೆ ಡಿಸೈಡ್ ಮಾಡೋಣ ಅನ್ನೋ ರೀತಿಯಲ್ಲಿ ವಿಶ್ವ ಬ್ಯಾಂಕ್ ಎರಡು ಪ್ರಕ್ರಿಯೆಗೆ ಚಾಲನೆಯನ್ನ ನೀಡ್ಬಿಡುತ್ತೆ. ಅವಾಗ ಭಾರತ ಹೇಳ್ತದೆ, ಇದೇನು ತಲೆ ಕೆಟ್ಟಿದೆಯಾ, ನಾವು ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ, ನಾವು ಒಪ್ಪಂದಕ್ಕೆ ಒಂದು ಪದ್ಧತಿ ಅಂತ ಇದೆ, ಆ ಪದ್ಧತಿ ಪ್ರಕಾರ ಏನಿದೆ ನಾವು ನ್ಯೂಟ್ರಲ್ ಎಕ್ಸ್ಪರ್ಟ್ ಕಡೆ ಮೊದಲು ಹೋಗಿ ಅವ್ರ ನಿರ್ಧಾರ ಪಡೆದುಕೋಬೇಕು, ಅಲ್ಲಿ ಅವ್ರಿಗೆ ಒಪ್ಪಿಗೆ ಆಗಿಲ್ಲ ಅಂತಂದ್ರೆ ಆಮೇಲೆ ಕೊನೆಗೆ ನಾವು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಹೋಗಿ ಅಲ್ಲಿ ನ್ಯಾಯ ಪಡೆದುಕೋಬಹುದು. ಹಾಗಾಗಿ ಭಾರತ ಏನ್ ಮಾಡ್ತದೆ, ಈಗ ನ್ಯೂಟ್ರಲ್ ಎಕ್ಸ್ಪರ್ಟ್ಗೆ ಮಾತ್ರ ನಾವು ಒಪ್ಪಿಗೆವನ್ನ ಕೊಡ್ತೀವಿ, PCAಗೆ ನಮ್ಮ ವಿರೋಧ ಇದೆ, PCAಯಲ್ಲಿ ನೀವು ಏನೇ ಪ್ರಕ್ರಿಯೆ ಮಾಡಿದ್ರು ಭಾರತ ಈ ಹಂತದಲ್ಲಿ ಅಲ್ಲಿ ಭಾಗವಹಿಸುವುದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಹೇಳ್ತದೆ. ಸೊ ಹಾಗಾಗಿ PCA ಅದ್ರ ಪ್ರಕ್ರಿಯೆ ತನ್ನ ಪಾಡಿಗೆ ಅದು ನಡೀತಾ ಇರುತ್ತದೆ, ಭಾರತ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಅದನ್ನ ಬಿಟ್ಬಿಡುತ್ತೆ. ಸೊ ಇಲ್ಲಿ ಈಗೇನಾಗ್ತದೆ, ನ್ಯೂಟ್ರಲ್ ಎಕ್ಸ್ಪರ್ಟ್ ಮೈಕಲ್ ಲಿನೋ ಅನ್ನೋವರಿಗೆ ಇಲ್ಲಿ ಅಪಾಯಿಂಟ್ ಮಾಡ್ತಾರೆ. ಸೊ ಮೈಕಲ್ ಲಿನೋ ಬಂದು ಏನ್ ಮಾಡ್ತಾರೆ, ಎರಡು ಪಾರ್ಟಿ ಜೊತೆ ಮೂರು ಮೀಟಿಂಗ್ ಮಾಡ್ತಾರೆ. ಸೊ 3 ಮೀಟಿಂಗ್ ಮಾಡಿದ್ಮೇಲೆ ಜನವರಿ 7ಕ್ಕೆ ಅವ್ರದ್ದು ಒಂದು ಮೊದಲನೇ ಹಂತದ ನಿರ್ಧಾರ ತಗೋತಾರೆ. ಏನಂತಂದ್ರೆ, ಈಗ ವಿಷಯಗಳನ್ನ ಇಬ್ರು ಕಡೆಯಿಂದ ಕೇಳ್ತಾರೆ, ಪಾಕಿಸ್ತಾನದ ಅಳಲ್ಗಳು ಏನೇನಿವೆ, ಆಮೇಲೆ ಭಾರತದ ಪ್ಲಾನ್ಗಳು ಏನಿದೆ, ನಮ್ಮ ಪ್ರಾಜೆಕ್ಟ್ ಪ್ಲಾನ್ ಏನಿದೆ ಅದು ಪಾಕಿಸ್ತಾನಕ್ಕೆ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ಹೇಳಿ ಇಷ್ಟು ಒಂದು ವಿಷಯವನ್ನ ಅನಲೈಸ್ ಮಾಡೋಕೆ ನ್ಯೂಟ್ರಲ್ ಎಕ್ಸ್ಪರ್ಟ್ ಮೈಕಲ್ ಲಿನೋ ಅವರು ಬಂದು ಕೇಳ್ತಾರೆ. ಸೊ ಕೇಳಿದ್ಮೇಲೆ ಇವರ ಒಂದು ಫಸ್ಟ್ ಜಡ್ಜ್ಮೆಂಟ್ ಏನಾಗ್ತದೆ ಅಂತಂದ್ರೆ, ಈಗ ಈ ಏನು ವಿಷಯಗಳಿವೆ ಪಾಕಿಸ್ತಾನ ಏನು ಹೇಳ್ತಿದೆ, ಈ ವಿಷಯಗಳು ನ್ಯೂಟ್ರಲ್ ಎಕ್ಸ್ಪರ್ಟ್ ಪರಿಧಿಯಲ್ಲೇ ಇಲ್ಲ, ಅದಕ್ಕೆ ನಾವು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಒತ್ತಾಯ ಮಾಡ್ತಿದೀವಿ ಅಂತ ಹೇಳಿ ಪಾಕಿಸ್ತಾನ ಇನ್ನೂ ಹೇಳ್ತಾ ಇದೆ. ಆದರೆ ಈ ಜಡ್ಜ್ಮೆಂಟ್ ಏನು ಹೇಳ್ತದೆ, ಇಲ್ಲ ಈ ಎಲ್ಲ ವಿಷಯಗಳು ಏನು ನಾನು ಗಮನಿಸಿದ ಮೇಲೆ ಎಲ್ಲ ವಿಷಯಗಳು ನ್ಯೂಟ್ರಲ್ ಎಕ್ಸ್ಪರ್ಟ್ ಅಂದ್ರೆ ನನ್ನ ಪರಿಧಿಯಲ್ಲೇ ಬರ್ತವೆ, ಹಾಗಾಗಿ ನಿಮ್ಮ ವಿವಾದಗಳು, ನಿಮ್ಮ ಅಳಲುಗಳು, ನಿಮ್ಮ ತೊಂದರೆಗಳು ಏನೇನೇನಿದ್ರು ಅದು ನನ್ನ ಕಡೆನೇ ನೀವು ಮೊದಲ ಹಂತಕ್ಕೆ ಬಂದು ಹೇಳಬೇಕು, ನಿಮ್ಮ ಅಳಲುಗಳನ್ನ ನಾನು ಕೇಳಿಕೊಂಡು ಅದಕ್ಕೆ ಸರಿಯಾದ ನಿರ್ಧಾರವನ್ನ ನಾನೇ ನೀಡ್ತೀನಿ ಅಂತೇಳಿ ಈಗ ಮೊದಲನೇ ಹಂತದಲ್ಲಿ ಮೈಕಲ್ ಲಿನೋ ಅವರು ತಮ್ಮ ನಿರ್ಧಾರವನ್ನ ನೀಡಿದ್ದಾರೆ. ಸೊ ಜನವರಿ 7ಕ್ಕೆ ಅವರು ನಿರ್ಧಾರ ತಗೊಂಡ್ರು. ಆಮೇಲೆ ಮುಂದೆ ಸೋಮವಾರ ಅವ್ರು ಏನ್ ಮಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಅದನ್ನ ತಿಳಿಸ್ತಾರೆ ಏನಂತಂದ್ರೆ, ಈಗ ಸಮಸ್ಯೆ ಏನಿದೆ ಇದನ್ನ ನಾನೇ ಇದನ್ನ ವಿಷಯವನ್ನ ಕೇಳಿ ಇದಕ್ಕೆ ನಿರ್ಧಾರ ನಾನೇ ಕೊಡ್ತೀನಿ, PCAಗೆ ಹೋಗೋ ಅವಶ್ಯಕತೆ ಈ ಸದ್ಯಕ್ಕೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೋದು ಅಂತಂದ್ರೆ, ಈಗ ಮೈಕಲ್ ಲಿನೋ ಅವರು ಎರಡು ಪಾರ್ಟಿಗಳನ್ನ ಕರ್ಕೊಂಡು ಅವರ ಭಿನ್ನಮತ ಏನೇನಿದೆ ಅದನ್ನ ಡಿಟೇಲ್ ಆಗಿ ಕೇಳ್ತಾರೆ. ಸೊ ಡಿಟೇಲ್ ಆಗಿ ಕೇಳಿದ್ಮೇಲೆ ಅವಾಗ ಭಾರತದ ಪ್ಲಾನ್ಸ್ ಎಲ್ಲ ಏನು, ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನೀರನ್ನ ಏನಾದರೂ ತಡೆ ಹಿಡಿದಿದ್ದಾರಾ ಅಥವಾ ರೂಟ್ ಏನಾದರೂ ಚೇಂಜ್ ಮಾಡಿದ್ದಾರಾ, ಹೀಗೆ ಆ ಒಪ್ಪಂದದ ಪ್ರಕಾರ ಏನೇನು ರೂಲ್ಸ್ ಪ್ರಕಾರ ಪ್ರಾಜೆಕ್ಟ್ ಇದೆಯೋ ಇಲ್ವೋ ಅಂತೇಳಿ ಅದನ್ನ ನೋಡೋಕೆ ಭಾರತವನ್ನು ಕರೆದು ಕೇಳ್ತಾರೆ. ಆಮೇಲೆ ಪಾಕಿಸ್ತಾನವನ್ನು ಕರೆದು ಕೇಳು, ಯಾಕೆ ನಿನಗೇನು ಸಮಸ್ಯೆ, ಅವ್ರು ಏನಾದರೂ ಮಾಡಿದಾರಾ, ಅವ್ರ ಡಿಸೈನ್ ಮೇಲೆ ನಿನಗೇನು ಅಬ್ಜೆಕ್ಷನ್ಸ್ ಇದೆ ಅದನ್ನು ಹೇಳು ಅಂತೇಳಿ ಅವ್ರ ಕಡೆಯಿಂದನೂ ಅವ್ರ ಸಮಸ್ಯೆಗಳನ್ನ ಕೇಳ್ತಾರೆ. ನಂತರ ಇದೆರಡೂ ಕಡೆಯಿಂದ ಕೇಳಿಕೊಂಡು ನಾನು ಏನು ನಿರ್ಧಾರ ಕೊಡ್ತೀನಿ ಆ ನಿರ್ಧಾರವನ್ನ ನೀವು ಗಮನಿಸಬೇಕು. ಆ ನಿರ್ಧಾರ ನಿಮಗೆ ಒಂದು ವೇಳೆ ಒಪ್ಪಿಗೆ ಆಗಲಿಲ್ಲ ಅಂತಂದ್ರೆ ನಂತರ PCAಗೆ ಹೋಗ್ರಿ,
ಹಾಕ್ರಿ, ಅಲ್ಲಿವರೆಗೂ PCA ಆಟ ನಡೆಯೋದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಮೈಕಲ್ ಲೀನೋ ಅವರು ಈಗ ಮೊನ್ನೆ ಜಜ್ಮೆಂಟ್ ನಲ್ಲಿ ಹೇಳಿದ್ರು. ಸೊ ಹಾಗಾದ್ರೆ ಇದು ಈಗಿನ ಸ್ಥಿತಿ. ಸೊ ಈಗಿನ ಸ್ಥಿತಿ ಇಷ್ಟ ಆತಂದ್ರೆ, ಈಗ ಆಗ್ಲೇ ಹೇಳಿದೆ 30% ಪಾಕಿಸ್ತಾನಕ್ಕೆ ನೀರಿನ ಪಾಲು ಹೋಗ್ತಾ ಇದ್ರೆ ಭಾರತಕ್ಕೆ 70% ಪಾಲು ಬರ್ತಾ ಇದೆ. ಪಾಕಿಸ್ತಾನಕ್ಕೆ 70% ಪಾಲು ಹೋಗ್ತಾ ಇದ್ರೆ ಭಾರತಕ್ಕೆ ಇವತ್ತು ಬರೀ 30% ಬರ್ತಾ ಇದೆ. ಸೊ ಇದು ಮೇಲ್ನೋಟಕ್ಕೆ ಅನ್ಯಾಯ ತರ ನಮಗೂ ಕಾಣಿಸುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ, ಯಾರು ನೋಡಿದ್ರು ಗೊತ್ತಾಗುತ್ತೆ. ಹಾಗಾಗಿ ಭಾರತ ಈಗ ಏನ್ ಮಾಡ್ತಾ ಇದೆ, ಪಾಕಿಸ್ತಾನ ಇದೇ ತರ ಏನೇ ಪ್ರಾಜೆಕ್ಟ್ ಮಾಡಕ್ ಹೋದ್ರೂ ಹೊಸ ಒಂದು ಅಡೆತಡೆಗಳನ್ನ ತಗೊಂಡ್ ಬರ್ತಾ ಇದೆ. ಹಾಗಾಗಿ ಭಾರತ ಏನ್ ಮಾಡ್ತು, ಕಳೆದ ವರ್ಷ ಜನವರಿ 2023 ಏನ್ ಮಾಡ್ತು ಅಂತಂದ್ರೆ, ಇಲ್ಲ ಈಗ ನೀವು ಈ ಒಪ್ಪಂದವನ್ನ ನಾವು 60 ವರ್ಷ ಹಿಂದ್ಗಡೆ ಮಾಡ್ಕೊಂಡಿದ್ವಿ, 60-65 ವರ್ಷ ಹಿಂದ್ಗಡೆ ಮಾಡ್ಕೊಂಡಿದ್ದು ಒಪ್ಪಂದ ಇದು. ಹಾಗಾಗಿ ಆವಾಗಿನ ಪರಿಸ್ಥಿತಿಗಳು ಬೇರೆ ಇತ್ತು, ಆವಾಗಿನ ವಾತಾವರಣ ಬೇರೆ ಸ್ಥಿತಿಯಲ್ಲಿ ಇತ್ತು, ಆಮೇಲೆ ಆವಾಗಿನ ನಮ್ಮ ಬೇಡಿಕೆಗಳು ಬೇರೆ ತರ ಇದ್ವು. ಹಾಗಾಗಿ ಅವಾಗ ನಾವೇನು ಒಪ್ಪಂದ ಮಾಡ್ಕೊಂಡಿದ್ವೋ ಅದು ಈಗ ನಮ್ಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ. ಹಾಗಾಗಿ ಇನ್ನೊಂದ್ಸಲ ಇಬ್ರು ಮೀಟ್ ಆಗೋಣ, ಇಬ್ರು ಮೀಟ್ ಆಗಿ ಇದರ ಮೇಲೆ ಏನು ಚೇಂಜಸ್ ಮಾಡ್ಬೋದು, ಏನು ಬದಲಾವಣೆ ಮಾಡ್ಕೊಳ್ಬೋದು, ಇವತ್ತಿನ ನಮ್ಮ ಸ್ಥಿತಿಗತಿಗಳೇನೆ ಇದರ ಬಗ್ಗೆ ನಾವು ಮೀಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ 2023 ಒಂದು ಅಫಿಷಿಯಲ್ ಆಗಿ ಒಂದು ಸೂಚನೆಯನ್ನ ಹೊರಡಿಸಿದೆ. ಸೊ ಯಾವತ್ತಿನ ಥರ ಪಾಕಿಸ್ತಾನ ಇದ್ರ ಬಗ್ಗೆ ಏನು ತುಟಿಕ್ ಅಂತೇಳಿ ಮಾತಾಡೋದಲ್ಲ, ಅಫಿಷಿಯಲ್ ಆಗಿ ಮೀಟಿಂಗ್ ಕರೆದ್ರು ಅದಕ್ಕೆ ಅದು ಏನು ರೆಸ್ಪಾನ್ಸ್ ಮಾಡಲ್ಲ ಪಾಕಿಸ್ತಾನ. ಯಾರ ನೋಟಿಫಿಕೇಶನ್ ಅಲ್ಲಿ ಭಾರತ ಹೇಳಿರುತ್ತೆ ಇದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡಿ ಇದನ್ನೇನಾದ್ರೂ ಬದಲಾವಣೆ ಮಾಡ್ಬೋದಾ ಅಂತ ಹೇಳಿ ನೋಡೋಣ ಅಂತೇಳಿ. ಅದಕ್ಕೆ ಯಾವುದೇ ತರ ರೆಸ್ಪಾನ್ಸ್ ಕೊಡಲಿಲ್ಲ ಅಂದ್ಕೊಳ್ಳಿ ಭಾರತ ಒಂದು 6 ತಿಂಗಳು 7 ತಿಂಗಳು ಬಿಟ್ಟ ಮೇಲೆ ಮತ್ತೆ ಸೆಪ್ಟೆಂಬರ್ 2023 ಏನ್ ಮಾಡ್ತದೆ, ಮತ್ತೊಂದು ಸೂಚನೆಯನ್ನ ಜಾರಿ ಮಾಡ್ತಾರೆ. ಈ ಸಲ ಅವ್ರು ಏನ್ ಮಾಡ್ತಾರೆ, ನಾವು ಮರು ನೋಟಕ್ಕೆ ಕರೆ ಕೊಡ್ತೀವಿ, ಇದನ್ನ ನಾವು ರಿವ್ಯೂ ಮಾಡಿ ಇದಕ್ಕೆ ಏನೇನು ಬದಲಾವಣೆ ಮಾಡಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತೇಳಿ ಅಜೆಂಡಾ ಇಡ್ತಾರೆ. ಅದಕ್ಕಿಂತ ಮುಂಚೆ ಏನ್ ಮಾಡಿರ್ತಾರೆ, ನಾವು ಜಸ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬದಲಾವಣೆಗಳದ ಏನಾದ್ರೂ ಸಾಧ್ಯತೆಗಳಿದ್ರೆ ಮಾತಾಡೋಣ ಅಂದಿರ್ತಾರೆ. ಸೊ ಸೆಪ್ಟೆಂಬರ್ ನಲ್ಲಿ ಬಂದು ಭಾರತ ಸರ್ಕಾರ ಏನ್ ಹೇಳುತ್ತೆ, ಒಂದು ಸ್ಟ್ಯಾಂಡ್ ಅನ್ನ ತಗೊಳುತ್ತೆ. ಫಸ್ಟ್ ಟೈಮ್ 65 ವರ್ಷ ನಂತರ, ಸುಮಾರು 65 ವರ್ಷಗಳ ನಂತರ ಏನ್ ಮಾಡ್ತಾ ಇದೆ ಭಾರತ, ಒಂದು ಸ್ಟ್ಯಾಂಡ್ ಅನ್ನ ತಗೊಂಡು, ಇಲ್ಲ ಇದು ನಮಗೆ ಯಾಕೋ ಸರಿ ಅನಿಸ್ತಾ ಇಲ್ಲ, ಇದನ್ನ ನಾವು ಖಡಾಖಂಡಿತವಾಗಿ ಇದರದ ಒಂದು ರಿವ್ಯೂ ನೋಡಬೇಕು ಅಥವಾ ಒಂದು ಮರು ನೋಟ ನೋಡಬೇಕು ಅಂತ ಹೇಳಿ ಭಾರತ ಆ ಸೂಚನೆಯಲ್ಲಿ ಹೇಳ್ತದೆ. ಸೊ ಆ ಸೂಚನೆ ಬಿಟ್ಟ ಮೇಲೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಭಾರತ ಅದು ವರ್ಡ್ ರಿವ್ಯೂ ಅಂತ ಏನಿ ಬಳಕೆ ಮಾಡಿದೆ ತನ್ನ ನೋಟಿಫಿಕೇಶನ್ ಅಲ್ಲಿ, ಆ ಸೂಚನೆಯಲ್ಲಿ ರಿವ್ಯೂ ಅಂತ ಏನ್ ಪದೇ ಬಳಕೆ ಮಾಡಿದೆ. ಇದರ ಉದ್ದೇಶ ಏನಂತಂದ್ರೆ, ಭಾರತದ ಉದ್ದೇಶ ಈ ಒಪ್ಪಂದವನ್ನ ಬದಲಾವಣೆ ಮಾಡಬೇಕು, ಈಗಿನ ಅಗತ್ಯಗಳ ತಕ್ಕ ಹಾಗೆ ಇದರ ಒಂದು ಬದಲಾವಣೆಗಳನ್ನ ಮಾಡಬೇಕು ಇದರಲ್ಲಿ ಅಂತ ಹೇಳಿ ಭಾರತದ ಒಂದು ಇಂಟೆನ್ಷನ್ ಇದೆ, ಅಂದ್ರೆ ಭಾರತದ ಒಂದು ಉದ್ದೇಶ ಇದೆ ಅಂತ ಹೇಳಿ ಮೊದಲನೇ ಬಾರಿಗೆ 63 ವರ್ಷ 1960 ಸೈನ್ ಆಗಿದ್ದ ಒಪ್ಪಂದ ಇದು. 2023 ಈ ಸೂಚನೆಯನ್ನ ನೀಡ್ತಾರೆ. ಅಂದ್ರೆ 63 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ನಾವು ಒಂದು ರಿವ್ಯೂ ಮಾಡಬೇಕು ಅಂತ ಹೇಳಿ ಭಾರತ ಹೇಳಿದೆ. ಇದ್ರ ಮೇಲೆ ಅಗೇನ್ ಪಾಕಿಸ್ತಾನ ಯಾವುದೇ ತರದ ರೆಸ್ಪಾನ್ಸ್ ಅನ್ನು ಕೊಟ್ಟಿಲ್ಲ. ಮುಂದೆ ಈ ಜಜ್ಮೆಂಟ್ ಬಂದ ಮೇಲೆ, ಈ ಮೈಕಲ್ ಲೀನೋ ಅವರು ಜಜ್ಮೆಂಟ್ ಬಂದ ಮೇಲೆ ಇದರ ಮೇಲೆ ಮತ್ತೆ ಆರ್ಬಿಟ್ರೇಷನ್ಗೆ ಏನೋ ಹೋಗಿ ಅದೇನಾದ್ರೂ ಜಾಸ್ತಿ ಅಡೆತಡೆ ಮಾಡಿದಾಗ ಅವಾಗ ಭಾರತದ ಕಡೆ ಅಸ್ತ್ರ ಏನಿದೆ ಅಂತಂದ್ರೆ, ನಾವು ಈ ಮೀಟಿಂಗ್ ಅನ್ನ ಮತ್ತೆ ಕರೆಸಿ ಈ ಒಪ್ಪಂದವನ್ನು ಭಾರತಕ್ಕೆ 2-3 ಆಪ್ಷನ್ಸ್ ಇದೆ. ಏನಂತಂದ್ರೆ, ಒಂದು ಕರೆದು ಪಾಕಿಸ್ತಾನಕ್ಕೆ ಒಂದು ಸ್ವಲ್ಪ ಒತ್ತಾಯ ಹೇರಿ ಮೀಟಿಂಗ್ ಕರೆಸಿ ಅಲ್ಲಿ ಏನು ಸಣ್ಣ ಪುಟ್ಟ ಬದಲಾವಣೆ ಮಾಡಿಸ್ಕೊಳ್ಳೋ ಚಾನ್ಸಸ್ ಇದ್ರೆ ಅಲ್ಲಿ ಮಾಡಿಸ್ಕೋಬಹುದು. ಈಗ ಅವ್ರ ಮೀಟಿಂಗ್ಗೆ ಬರಲ್ಲ, ನಾನು ಯಾವುದೇ ತರದ ಮಾತುಕತೆಗೂ ಬರಲ್ಲ, ಯಾವುದೇ ತರ ಬದಲಾವಣೆಗೂ ನಾನು ಒಪ್ಪಲ್ಲ ಅಂತಂದ್ರೆ ಅವಾಗ ಭಾರತ ಪಾಕಿಸ್ತಾನ ಮೇಲೆ ಪ್ರೆಷರ್ ಹಾಕೋಕೆ ಅದನ್ನ ಅನೌನ್ಸ್ ಮಾಡ್ಬೋದು. ಇಲ್ಲ, ನಾವು ಟ್ರೀಟಿ ಆ ಟೈಮಲ್ಲಿ ಇದು ಮಾಡಿದ್ವಿ, ಆ ಟ್ರೀಟಿಯನ್ನು ನಾವು ಒಪ್ಪೋದಿಲ್ಲ, ಇನ್ಮೇಲೆ ಅದು ಟ್ರೀಟಿ ಏನಿತ್ತು ಇಷ್ಟು ವರ್ಷಗಳ ಏನ್ ನಡೆದು ಹೋಯ್ತು ಅದು ನಡೆದು ಹೋಯ್ತು, ಇನ್ಮೇಲೆ ಆ ಟ್ರೀಟಿ ಯಾವುದೇ ನಿಯಮ ಆಗಲಿ ಯಾವುದೇ ಒಪ್ಪಂದಕ್ಕೆ ನಾವು ಬದ್ಧರಲ್ಲ ಅಂತೇಳಿ ನೋಟಿಫಿಕೇಶನ್ ಹೊರಡಿಸಿ ಆ ಟ್ರೀಟಿಯನ್ನು ಕ್ಯಾನ್ಸಲ್ ಮಾಡ್ಬೋದು. ಭಾರತದ ಕಡೆ ಆ ಪವರ್ಸ್ ಇದೆ. ಆದ್ರೆ ಏನಾಗುತ್ತೆ, ಒಂದು ವಿಶ್ವ ಮಟ್ಟದಲ್ಲಿ ಈ ಇಶ್ಯೂ ಇರಬೇಕಾದ್ರೆ ನಾವು ಆತರ ಏನು ನಿಂತ ಕಾಲ ಮೇಲೆ ಏನೋ ಒಂದು ಡಿಸಿಷನ್ ರ್ಯಾಶ್ ಆಗಿ ಡಿಸಿಷನ್ ತಗೊಳಕ್ ಬರಲ್ಲ. ಹಾಗಾಗಿ ಭಾರತ ಖಂಡಿತವಾಗ್ಲೂ ಬೇರೆ ಎಲ್ಲ ವಿಶ್ವ ಬ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಾಗಿರ್ಬೋದು, ಅವ್ರನ್ನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಏನಾದ್ರೂ ಬದಲಾವಣೆ ಮಾಡೋಕೆ ಮುಂದಿನ ಹಂತದಲ್ಲಿ ಗ್ಯಾರಂಟಿ ಟ್ರೈ ಮಾಡ್ತದೆ. ಯಾಕಂತಂದ್ರೆ ಪಾಕಿಸ್ತಾನ ಅದು ಯಾವುದೇ ಮಾತುಕತೆಗೆ ಬರಲ್ಲ ಅಂತ ಹೇಳ್ತಾ ಇದೆ. ಸೊ ಆದ್ರೆ ಇವತ್ತು ಭಾರತದಲ್ಲಿ ನೋಡಿ, ಕಾಶ್ಮೀರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಆಗಿನ ಕಾಶ್ಮೀರ ಬೇರೆ, ಈಗಿನ ಕಾಶ್ಮೀರ 60 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ. ಹೀಗಾಗಿ ಕಾಶ್ಮೀರದಲ್ಲೂ ವಿದ್ಯುತ್ನ ಬೇಡಿಕೆ ಹೆಚ್ಚಿದೆ. ಅಲ್ಲಿಂದ ವಿದ್ಯುತ್ ತಯಾರು ಮಾಡಿ ಬರೀ ಕಾಶ್ಮೀರ ಅಲ್ಲ, ಲಡಾಖ್ ಮತ್ತೆ ಬೇರೆ ಬೇರೆ ಹಿಮಾಚಲ್ ಪ್ರದೇಶ, ಅದಕ್ಕೆ ಪಂಜಾಬ್, ಈ ತರ ಬೇರೆ ಬೇರೆ ರಾಜ್ಯಗಳಿಗೂ ಡಿಮಾಂಡ್ ಇದೆ. ಹಾಗಾಗಿ ಈಗ ಅಲ್ಲಿ ವಿದ್ಯುತ್ ಪ್ರೊಡಕ್ಷನ್ ಮುಂದೆ ಮತ್ತೆ ಬೇಡಿಕೆ ಹೆಚ್ಚಾದಂಗೆ ಭಾರತ ಇದಕ್ಕೆ ಮತ್ತೊಂದು ಸ್ಟ್ಯಾಂಡ್ ತಗೋಬಹುದು. ಸೊ ಇದನ್ನಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿ, ಮತ್ತಷ್ಟು ಕರೆಂಟ್ ಅಫೇರ್ಸ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಮತ್ತೆ ಬೇರೆ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.